ಸರ್ 2 ದಿನ ಅಧ್ಯಯನ ಆಗಿದೆ. ಇವಾಗ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದೀರಿ, ಏನು ರಿಪೋರ್ಟ್ ರೆಡಿ ಆಗ್ತಾ ಇದೆ? ನಮ್ಮ ಚಲುವರಾಯಸ್ವಾಮಿರವರ ನೇತೃತ್ವದಲ್ಲಿ ಆ ಒಂದು ವರದಿಯನ್ನು ಸಿದ್ಧ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಖಂಡಿತ ಗಂಗಾ ತಾಯಿಯ ರೀತಿಯಲ್ಲಿ ಕಾವೇರಿ ಆರತಿಯನ್ನು ಕೂಡ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡಿದ್ದಾರೆ, ಅವರಿಗೆ ಈ ವರದಿಯನ್ನು ಶೀಘ್ರದಲ್ಲೇ ಸಲ್ಲಿಸ್ತೇವೆ. ನಾವು ಕೂಡ ನೋಡಿದ ಹಾಗೆ ಹರಿದ್ವಾರದಲ್ಲಿ ಜಾಸ್ತಿ ನಮಗೆ ಧಾರ್ಮಿಕವಾಗಿ ಆ ರೀತಿಯಲ್ಲಿ ಭಾವನಾತ್ಮಕವಾಗಿ ಪೂಜೆ ಮಾಡ್ತಾ ಇರೋದು ಕಂಡು ಬಂತು. ಆದರೆ ಇಲ್ಲಿ ಕಾಶಿಯಲ್ಲಿ ಮಾಡಿ ನೋಡಿದಾಗ ಸ್ವಲ್ಪ ಇಲ್ಲಿನ ಪದ್ಧತಿ ಎಲ್ಲ ಸ್ವಲ್ಪ ವ್ಯಾವಹಾರಿಕವಾಗಿ ತಿರುಗಿದಂತೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಸಮಿತಿ ಹೆಚ್ಚಿನ ಗಮನ ಹರಿದ್ವಾರದ ಕಡೆನೇ ಇರತ್ತಾ ಅಂತ ನೋಡಿ. ಉದ್ದೇಶ ಪ್ರಾರಂಭ ಆಗಿದ್ದು ಹರಿದ್ವಾರದಲ್ಲಿ, ಅದರ ಹಿನ್ನೆಲೆ ತಾಯಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ವಿಭಿನ್ನವಾಗಿದೆ. ಆದರೆ ಅದನ್ನು ನಾವು ವಿಶ್ಲೇಷಣೆ ಮಾಡೋದು ಬೇಡ. ಅವರವರ ಭಾವನೆಗೆ, ಅವರವರ ಭಕ್ತಿಗೆ ನಾವು ಬಿಟ್ಬಿಡೋಣ. ಅದನ್ನು ವಿಶ್ಲೇಷಣೆ ಮಾಡೋದು ಬೇಡ. ಆದರೆ ವಿಷಯ ಒಂದೇ, ತಾಯಿಯನ್ನು ಸಂತೃಪ್ತಿಗೊಳಿಸ್ತಕ್ಕಂಥದ್ದು, ತಾಯಿಯಿಂದ ಮನುಕುಲಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಅವಳಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು. ಕಾವೇರಿಯಲ್ಲಿ ಏನು ಆರತಿ ಮಾಡಬೇಕು ಅಂತೇಳಿ ಕೇವಲ ಒಂದೇ ಕಡೆ ಮಾಡಬೇಕು ಅನ್ನೋದು ಉದ್ದೇಶ ಇದೆಯಾ? ಯಾಕಂದರೆ ಈಗ ಇಲ್ಲಿ ಗಂಗಾದಲ್ಲಿ ಮೊದಲು ಹರಿದ್ವಾರದಲ್ಲಿ ಶುರುವಾಯಿತು, ಈಗ ಇಲ್ಲಿ ಕಾಶಿಯಲ್ಲಿ ಶುರುವಾಗಿದೆ. ಅಂದರೆ 30-35 ವರ್ಷ ಹಿಂದೆ. ಅಲ್ಲಿ ಕಾವೇರಿಯಲ್ಲಿ ಯಾಕೆ ಆರಂಭದಲ್ಲಿಯೇ 1-2 ಕಡೆಯಲ್ಲಿ ಮಾಡಲಿಕ್ಕೆ ಆ ರೀತಿ ಆಲೋಚನೆ ಯಾಕೆ ಮಾಡ್ತಾ ಇಲ್ಲ? ಈಗ ನಾವು ನಮ್ಮ ನಾಯಕರಾದಂಥ ಚಲುವರಾಯಸ್ವಾಮಿಯವರು ಹೇಳಿರ್ತಕ್ಕಂಥದ್ದು ಭಾಗಮಂಡಲದಲ್ಲಿ ಪ್ರಾರಂಭ ಆಗಬೇಕು. ಅದು ನೀವು ವರ್ಷಕ್ಕೆ ಒಂದು ಸರಿ ಮಾಡ್ತಿರೋ, ತಿಂಗಳಿಗೆ ಒಂದು ಸರಿ ಮಾಡ್ತೀರೋ. ಯಾಕಂದರೆ ತಾಯಿಯ ಉಗಮ ಸ್ಥಾನ ಅದು. ಅಲ್ಲಾಗಿ ನಂತರ KRS, ನಾವು ಆ ತಾಯಿಯನ್ನು ಒಂದು ಕಡೆ ಹಿಡಿದಿಟ್ಕೊಂಡಿರ್ತಕ್ಕಂಥ ಜಾಗ KRS. ನಂತರ ಅದನ್ನು ಮುಂದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ. ನಾವು ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ನಡೆಸ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ. ನಮ್ಮ ಆ ಭಾಗದ ಜನಗಳ ಧಾರ್ಮಿಕ ವಿಧಿವಿಧಾನಗಳಿದಾವಲ್ಲ, ನಮ್ಮಲ್ಲಿ ನಾವು ಹುಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಾವು ತೀರ್ಕೊಂಡಂಥ ಸಂದರ್ಭದಲ್ಲಿ, ನಮ್ಮ ಹಿರಿಕರೆಲ್ಲ ತೀರ್ಕೊಂಡಂಥ ಸಂದರ್ಭದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಿದಂಥದ್ದು ಶ್ರೀರಂಗಪಟ್ಟಣದಲ್ಲಿ. ಅದಕ್ಕೆ ಈ 3 ಭಾಗದಲ್ಲಿ ತಾವು ಮಾಡಿ, ಒಂದು ಸಾರಿ ಮಾಡ್ತಿರೋ, ಎಲ್ಲೆಲ್ಲಿ ಒಂದೊಂದು ಸಾರಿ ಮಾಡ್ತಿರೋ, ಪ್ರತಿನಿತ್ಯ ಎಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾರೆ. ಅದನ್ನು ಅಲ್ಲಿ ಸರ್ಕಾರದ ವ್ಯಾಪ್ತಿಯಲ್ಲಿರುತ್ತೆ. ಯಾಕಂದರೆ ಇಲ್ಲಿ ಟ್ರಸ್ಟ್ಗಳನ್ನು ನಡ್ಕೊಂಡು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಖಾಸಗಿ ಆಗಿದೆ, ಹರಿದ್ವಾರದ ಟ್ರಸ್ಟ್ ಮೂಲಕ ಭಾಳ ಚಂದವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಟ್ರಸ್ಟ್ ಬಗ್ಗೆನೋ ಅಥವಾ ಸರ್ಕಾರನೋ, ಯಾಕಂದರೆ ಅಲ್ಲಿ ಮುಜರಾಯಿ ಇಲಾಖೆ ಕೂಡ ಇದೆ ರಾಜ್ಯದಲ್ಲಿ. ಸೊ ಅವರನ್ನು ಕೂಡ ಒಳಗೊಂಡಂತೆ ಇಲ್ಲ, ಮೊದಲನೇದಾಗಿ ಇದನ್ನು ಸರ್ಕಾರನೇ ಮಾಡಬೇಕು. ಯಾಕಂದರೆ ಮೊದಲನೇದಾಗಿ ನಾವು ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಗೊಂದಲ ಆಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದರಿಂದ ಸರ್ಕಾರನೇ ಪ್ರಾರಂಭ ಮಾಡಿ, ನಂತರ ಮುಜರಾಯಿ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಿ, ಮುಜರಾಯಿ ಇಲಾಖೆ ಮುಖಾಂತರ ಬೇರೆಯವ್ರು ಯಾರಾದರೂ ಕೂಡ ಇದರಲ್ಲಿ ಸೇರ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಅವ್ರಿಗೆ ಆಸಕ್ತಿ ಇದ್ದರೆ, ಧಾರ್ಮಿಕವಾಗಿ ಹಣವನ್ನು ಮಾಡೋದನ್ನು ಬಿಟ್ಟು ಬೇರೆ ನಿಜವಾಗ್ಲೂ ಕೂಡ ಧಾರ್ಮಿಕವಾಗಿ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕೂಡ ಇದರಲ್ಲಿ ಸೇರಿಕೊಂಡ್ರೆ ಖಂಡಿತ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನೊಂದೇನೆಂದರೆ, ನೀವೀಗ ಸರ್ಕಾರದವರು ಆರಂಭ ಮಾಡ್ತೀರಿ, ಕಾವೇರಿ ಮುಕ್ತವಾಗಿ ಹರಿತಾ ಇದ್ದಾಳೆ, ಯಾರ್ದೋ ಖಾಸಗಿ ಜಮೀನು ಪಕ್ಕದಲ್ಲಿ ಅವರಿಗೆ ಅವಕಾಶ ಇದೆ, ಅವರು ಗಂಗಾರತಿ ರೀತಿಯಲ್ಲಿ ಕಾವೇರಿ ಆರತಿ ನಾವು ಮಾಡ್ತೀವಿ, ಸರ್ಕಾರ ಒಂದು ಕಡೆ ಮಾಡಲಿ, ನಾವು ಮಾಡ್ತೀವಿ ಅಂತೇಳಿ ಹೊರಡ್ತಾರೆ. ಜನರನ್ನು ಆಕರ್ಷಣೆ ಮಾಡೋದಕ್ಕೋ ಇನ್ನೊಂದಕ್ಕೋ ಅವ್ರು ಮಾಡಲಿಕ್ಕೆ ಹೊರಡ್ತಾರೆ. ಸರ್ಕಾರ ಇದಕ್ಕೆ ಅವಕಾಶ ಕೊಡುತ್ತಾ? ಕೇವಲ ಸರ್ಕಾರ ಮಾಡಿದಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು, ಬೇರೆಯವ್ರು ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ, ಅಥವಾ ಯಾರು ಬೇಕಾದ್ರೂ ಮಾಡ್ಕೋಬೋದು, ಆರಂಭಿಸ್ಬೋದು ಇನ್ನು ಅಂತ ಹೇಳ್ತಾ? ನೋಡಿ, ಈಗ ನಾವು ಪ್ರಾರಂಭ ಮಾಡಿದ್ದೇವೆ. ಅವಳು ನಮ್ಮ ಕಾವೇರಿ ತಾಯಿ ಬರೀ ನಮ್ಮ ರಾಜ್ಯದಲ್ಲೇ ಹರಿಯೋದಿಲ್ಲ, ಅದು ಕೇರಳದಲ್ಲೂ ಹರಿತಾಳೆ, ಇವತ್ತು ತಮಿಳ್ನಾಡಲ್ಲೂ ಹರಿತಾಳೆ. ಆ ತಾಯಿ ಎಲ್ಲೆಲ್ಲಿ ಹರಿತಾಳೆ ಅಲ್ಲೆಲ್ಲ ಅವರು ಆರತಿ ಮಾಡ್ತೀವಿ ಅಂದರೆ ನಾವು ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೊದಲನೇದಾಗಿ ನಾವು ಪ್ರಾರಂಭ ಮಾಡ್ತೀವಿ, ನಂತರ ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತದೆ. ಅವ್ರ ದುಡ್ಡನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಮಾಡಲಿಕ್ಕೆ ಹೋದರೆ ಸರ್ಕಾರ ಅದಕ್ಕೆ ಕಡಿವಾಣವನ್ನು ಹಾಕಬೇಕು. ಅದನ್ನು ಮುಂದೆ ಅದ್ರ ಬಗ್ಗೆ ಒಂದು ಹಂತವಾಗಿ ಶುರು ಆದ ನಂತರ ಏನೇನು ಸಮಸ್ಯೆಗಳು, ಸಾಧಕ ಬಾಧಕಗಳನ್ನೆಲ್ಲ ಆಮೇಲೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತದೆ ಸರ್ಕಾರ. ನಿಮ್ಮ ಸರ್ಕಾರದ ಆಲೋಚನೆ ಅಥವಾ ನೀವು ಮಾಡ್ತಿರೋ ಪ್ಲ್ಯಾನ್ ಪ್ರಕಾರ ಬಹುಶಃ ತುಂಬ ಸಮಯ ತಗೋಬೋದು. ಯಾಕಂದರೆ ಅದಕ್ಕೆ ವಿಶೇಷವಾದಂಥ ಹಾಡನ್ನು ಬರೀಬೇಕು ಅಂತ ಸಾಧು ಕೋಕಿಲ ಅವ್ರನ್ನು ಕೂಡ ಸೇರಿಸ್ಕೊಂಡಿದ್ದೀರಿ. ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳು ಇರ್ಬೋದು, ಕಾವೇರಿ ನದಿಯನ್ನು ಸ್ವಲ್ಪ ಡಿವೈಡ್ ಮಾಡಿಕೊಂಡು ಅಲ್ಲಿ ಮಾಡೋದು, ಆ ಥರದ್ದು. ಆದರೆ ಸದ್ಯಕ್ಕೆ ಅದಕ್ಕೂ ಮುಂಚಿತವಾಗಿ ಸಾಂಕೇತಿಕವಾಗಿ ನೀವು ಇಲ್ಲಿ ಬಂದಿದ್ದೀರಿ, ವರದಿ ಸಲ್ಲಿಸಿ ಎಷ್ಟು ಬೇಗ ಆರಂಭಿಸಬೇಕು ಅಥವಾ ಯಾವ ಸಂದರ್ಭದಲ್ಲಿ ಆರಂಭಿಸಬೇಕು ಅಂತ ಆಲೋಚನೆಗಳಿದೆ? ನವರಾತ್ರಿನಲ್ಲಿ ಇದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಬಹುಶಃ ಇವತ್ತು ಸರ್ಕಾರಕ್ಕೆ ವರದಿಯನ್ನು ನಾಳೆ ನಡೆದಲ್ಲೇ ಕೊಡ್ತಾರೆ. ನವರಾತ್ರಿನಲ್ಲಿ ಸಾಂಕೇತಿಕವಾಗಿ ಇದು ಪ್ರಾರಂಭ ಆಗ್ತದೆ. ನಂತರ ಅದರ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗ್ತದೆ. ಮುಂದಿನ ವರ್ಷದಿಂದ ವಿಶೇಷವಾಗಿ ನಡೀತದೆ. ನಿರಂತರವಾಗಿ ಮುಂದಿನ ವರ್ಷದಿಂದ ನಿರಂತರವಾಗಿ ನಡೀತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.